ಓಂ ನಮಃ ಶಿವಾಯ. ಭಕ್ತಾದಿಗಳೇ, 12 ಜ್ಯೋತಿರ್ಲಿಂಗಗಳ ಪೈಕಿ ಅತ್ಯಂತ ಪುರಾತನ ಹಾಗೂ ಮಹಿಮಾನ್ವಿತವೆಂದು ನಂಬಲಾದ ಶ್ರೀ ನಾಗೇಶ್ವರ ಜ್ಯೋತಿರ್ಲಿಂಗದ ಸನ್ನಿಧಿಗೆ ನಿಮಗಿದು ಆದರದ ಸ್ವಾಗತ. ದ್ವಾರಕೆಯು ಈ ಪುಣ್ಯ ಭೂಮಿಯಲ್ಲಿ ನೆಲೆಸಿರುವ ಮಹಾದೇವನು ನಾಗಗಳ ಅಧಿಪತಿಯಾಗಿ ಭಕ್ತರನ್ನು ಅರಸುತ್ತಿದ್ದಾನೆ. ಇಂದಿನ ಸಂಚಿಕೆಯಲ್ಲಿ ಈ ಜ್ಯೋತಿರ್ಲಿಂಗದ ಉಗಮ, ಭಕ್ತ ಸುಪ್ರಿಯನ ಅನನ್ಯ ಭಕ್ತಿ ಹಾಗೂ ಇಲ್ಲಿ ನೆಲೆಸಿರುವ ಪವಾಡಗಳ ಬಗ್ಗೆ ತಿಳಿಯೋಣ. ಶಿವಪುರಾಣದ ಪ್ರಕಾರ ಈ ಪ್ರದೇಶವು ಹಿಂದೆ ದಾರುಕಾವನವೆಂದು ಪ್ರಸಿದ್ಧವಾಗಿತ್ತು. ಇಲ್ಲಿ ದಾರುಕ ಮತ್ತು ದಾರುಕಿ ಎಂಬ ರಾಕ್ಷಸ ದಂಪತಿಗಳ ಉಪಟಳ ಹೆಚ್ಚಾದಾಗ ಶಿವಭಕ್ತ ಸುಪ್ರಿಯನು ಕಾರಾಗೃಹದಲ್ಲೂ ಶಿವನಾಮ ಸ್ಮರಣೆಯನ್ನು ಬಿಡದೆ ಮಹಾದೇವನನ್ನು ಆರಾಧಿಸಿದನು. ಭಕ್ತನ ಮೊರೆಗೆ ಓಗೊಟ್ಟ ಪರಶಿವನು ಧರೆಯ ಸೀಳಿಕೊಂಡು ಜ್ಯೋತಿ ಸ್ವರೂಪಿಯಾಗಿ ಪ್ರಕಟವಾಗಿ ಅಧರ್ಮವನ್ನು ಅಳಿಸಿ ಹಾಕಿದನು. ತನ್ನ ಭಕ್ತರ ರಕ್ಷಣೆಗಾಗಿ ಸದಾಕಾಲ ಇಲ್ಲೇ ನೆಲೆಸುವ ಭರವಸೆಯನ್ನು ನೀಡಿದನು. ಹಾಗಾಗಿ ಇದು ನಾಗಗಳ ಈಶ್ವರ ಅಂದರೆ ನಾಗೇಶ್ವರನಾಗಿ ಭಕ್ತರ ಇಷ್ಟಾರ್ಥ ಸಿದ್ಧಿಸುವ ತಾಣವಾಯಿತು. ಇಲ್ಲಿನ ಮತ್ತೊಂದು ರೋಚಕ ಹಾಗೂ ಭಕ್ತಿ ಪ್ರಧಾನ ವಿಚಾರವೆಂದರೆ ಶಿವಲಿಂಗದ ದಿಕ್ಕು. ಸಾಮಾನ್ಯವಾಗಿ ಶಿವಲಿಂಗಗಳು ಪೂರ್ವಾಭಿಮುಖವಾಗಿರುತ್ತವೆ, ಆದರೆ ನಾಗೇಶ್ವರ ಜ್ಯೋತಿರ್ಲಿಂಗವು ದಕ್ಷಿಣಾಭಿಮುಖವಾಗಿದೆ. ಪ್ರಸಿದ್ಧ ಸಂತ ನಮದೇವರು ದೇವಸ್ಥಾನದ ಎದುರು ಕುಳಿತು ಭಜನೆ ಮಾಡುತ್ತಿದ್ದಾಗ ಅಲ್ಲಿನ ಅರ್ಚಕರು ಅವರನ್ನು ದೇವಸ್ಥಾನದ ಹಿಂಭಾಗಕ್ಕೆ ಹೋಗುವಂತೆ ಆಜ್ಞಾಪಿಸಿದರು. ನಮದೇವರು ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸುತ್ತಾ ಹಿಂಭಾಗಕ್ಕೆ ಹೋದಾಗ ಸಾಕ್ಷಾತ್ ಮಹಾದೇವನೇ ತನ್ನ ಭಕ್ತನಿಗೆ ದರ್ಶನ ನೀಡಲು ದಕ್ಷಿಣ ದಿಕ್ಕಿಗೆ ತಿರುಗಿದನು ಎನ್ನಲಾಗುತ್ತಿದೆ. ಭಕ್ತನ ಭಕ್ತಿಗೆ ದೇವರು ಸೋಲುತ್ತಾನೆ ಎಂಬುದಕ್ಕೆ ಈ ಪವಾಡವೇ ಸಾಕ್ಷಿ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಈ ದೇವಸ್ಥಾನವು ದರ್ಶನಕ್ಕಾಗಿ ಮುಕ್ತವಾಗಿರುತ್ತದೆ. ಇಲ್ಲಿನ 80 ಅಡಿ ಎತ್ತರದ ಭವ್ಯ ಶಿವನ ಪ್ರತಿಮೆ ಭಕ್ತರಲ್ಲಿ ಧ್ಯಾನಸ್ಥ ಸ್ಥಿತಿಯನ್ನು ಜಾಗೃತಗೊಳಿಸುತ್ತದೆ. ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ಇಲ್ಲಿ ಜಾಗರಣೆ ಹಾಗೂ ವಿಶೇಷ ರುದ್ರಾಭಿಷೇಕಗಳು ನಡೆಯುತ್ತವೆ. ದ್ವಾರಕೆಯಿಂದ ಕೇವಲ 17 ಕಿಲೋಮೀಟರ್ ದೂರವಿರುವ ಈ ಕ್ಷೇತ್ರಕ್ಕೆ ಆಗಮಿಸುವುದು ಪ್ರತಿಯೊಬ್ಬ ಶಿವಭಕ್ತನ ಜೀವಮಾನದ ಆಸೆಯಾಗಿರುತ್ತದೆ. ನಾಗೇಶ್ವರ ದೇವಾಲಯದ ಇಂದಿನ ರೂಪವು ಅತ್ಯಂತ ವ್ಯವಸ್ಥಿತ ಮತ್ತು ಆಧುನಿಕ ಶಿಲ್ಪದ ಮಿಶ್ರಣವಾಗಿದೆ. ದೇವಾಲಯದ ಗರ್ಭಗುಡಿಯು ನೆಲಮಟ್ಟಕ್ಕಿಂತ ಸ್ವಲ್ಪ ಕೆಳಗಿದೆ. ಇಲ್ಲಿರುವ ಜ್ಯೋತಿರ್ಲಿಂಗವು ಗಾತ್ರದಲ್ಲಿ ಚಿಕ್ಕದಾದರೂ ಅತ್ಯಂತ ಆಕರ್ಷಕವಾಗಿದೆ. ಲಿಂಗವು ತ್ರಿಮುಖ ಎಂದು ನಂಬಲಾಗುವ ರೀತಿಯಲ್ಲಿ ಕೆತ್ತಲ್ಪಟ್ಟಿದೆ. ಇದು ಹಿಂದೂ ವಾಸ್ತುಶಿಲ್ಪದ ಶಾಸ್ತ್ರಗಳ ಪ್ರಕಾರ ನಿರ್ಮಿಸಲ್ಪಟ್ಟಿದೆ. ದೇವಾಲಯದ ಮುಖ್ಯ ಗೋಪುರವು ಸಾಂಪ್ರದಾಯಿಕ ಶಿಖರ ವಿನ್ಯಾಸವನ್ನು ಹೊಂದಿದೆ. ಸಾಮಾನ್ಯವಾಗಿ ಶಿವಲಿಂಗಗಳು ಉತ್ತರ ದಿಕ್ಕಿಗೆ ಮುಖ ಮಾಡಿರುತ್ತವೆ, ಆದರೆ ನಾಗೇಶ್ವರದಲ್ಲಿ ಜ್ಯೋತಿರ್ಲಿಂಗವು ದಕ್ಷಿಣಾಭಿಮುಖವಾಗಿ. ಇದರ ಹಿಂದೆ ನಮದೇವ ಎಂಬ ಭಕ್ತನ ಸುಂದರವಾದ ಪೌರಾಣಿಕ ಕಥೆ ಇದೆ. ಈಗ ಇರುವ ಭವ್ಯವಾದ ದೇವಾಲಯದ ಸಂಕೀರ್ಣವನ್ನು ಟಿ ಸಿರೀಸ್ ಸಂಸ್ಥೆಯ ಸಂಸ್ಥಾಪಕರಾದ ಗುಲ್ಶನ್ ಕುಮಾರ್ ಅವರು ಜೀರ್ಣೋದ್ಧಾರ ಮಾಡಿಸಿದರು. ಅವರ ಭಕ್ತಿಯ ಸಂಕೇತವಾಗಿ ಈ ಸುಂದರ ಕೆತ್ತನೆಗಳು ಮತ್ತು ಆವರಣ ಕಂಗೊಳಿಸುತ್ತಿದೆ. ಶಿವ ಸನ್ನಿಧಿಯಲ್ಲೇ ಮಾತೆ ಪಾರ್ವತಿಯ ವಿಗ್ರಹವೂ ಇದ್ದು ಇದು ಶಿವ ಶಕ್ತಿಯ ಸಂಗಮದಂತೆ ಕಾಣುತ್ತದೆ. ದೇವಾಲಯದ ಸುತ್ತಲೂ ಸುಂದರವಾದ ಉದ್ಯಾನವನ ಮತ್ತು ಭಕ್ತರು ವಿಶ್ರಾಂತಿ ಪಡೆಯಲು ವಿಶಾಲವಾದ ಆವರಣವಿದೆ. ಸಂಜೆಯ ಸಮಯದಲ್ಲಿ ವಿದ್ಯುತ್ ದೀಪಗಳ ನಡುವೆ 80 ಅಡಿ ಎತ್ತರದ ಶಿವನ ವಿಗ್ರಹವು ಚಿನ್ನದಂತೆ ಹೊಳೆಯುತ್ತದೆ. ದ್ವಾರಕೆಯಿಂದ ಸಮರ್ಪಕ ರಸ್ತೆ ಸೌಲಭ್ಯವಿದ್ದು ಭಕ್ತಾದಿಗಳು ಖಾಸಗಿ ವಾಹನ ಅಥವಾ ಆಟೋಗಳ ಮೂಲಕ ಸುಲಭವಾಗಿ ಇಲ್ಲಿಗೆ ತಲುಪಬಹುದು. ನಾಗೇಶ್ವರದ ದರ್ಶನದ ನಂತರ ಗೋಪಿ ತಲಾವ್ ಹಾಗೂ ಬೆಟ್ ದ್ವಾರಕೆಯನ್ನು ಸಂದರ್ಶಿಸುವುದು ಪದ್ಧತಿ. ಈ ಕ್ಷೇತ್ರಗಳಿಗೆ ಭೇಟಿ ನೀಡುವ ಮುನ್ನ ದೇವಸ್ಥಾನದ ನಿಯಮಗಳನ್ನು ಪಾಲಿಸುವುದು ಹಾಗೂ ಮೌನವಾಗಿ ಭಕ್ತಿಯಲ್ಲಿ ಮಗ್ನರಾಗುವುದು ಶ್ರೇಯಸ್ಕರ. ನಾಗೇಂದ್ರಹಾರಾಯ ತ್ರಿಲೋಚನಾಯ ಎಂಬ ಮಂತ್ರವು ಇಲ್ಲಿನ ಗಾಳಿಯಲ್ಲೂ ಮಾರ್ಧನಿಸುತ್ತಿದೆ. ಈ ವಿಡಿಯೋ ನಿಮಗೆ ನಾಗೇಶ್ವರನ ಮಹಿಮೆಯನ್ನು ತಿಳಿಯಲು ಸಹಾಯವಾಗಿದ್ದರೆ ಶೇರ್ ಮಾಡಿ. ಸನಾತನ ಧರ್ಮದ ಇಂತಹ ಪುಣ್ಯಕ್ಷೇತ್ರಗಳ ಮಾಹಿತಿಗಾಗಿ ನಮ್ಮ ಟ್ರಾವೆಲ್ ಲೋಕದೊಂದಿಗೆ ಸದಾ ಸಂಪರ್ಕದಲ್ಲಿರಿ. ಭಗವಾನ್ ಶ್ರೀ ನಾಗೇಶ್ವರನ ಕೃಪೆ ನಿಮ್ಮೆಲ್ಲರ ಮೇಲಿರಲಿ. ಓಂ ನಮಃ ಶಿವಾಯ.